मैं बेंगलोर में आ गया। तो आने के बाद रंजीत सर मुझे मिले, इनके साथ मेरी कोई जान पहचान नहीं थी और मुझे बहुत कुछ ज़्यादा प्रॉब्लम है, चलने फिरने होता नहीं। तो मेरा आश्रम है, मेरे आश्रम में आ जाइए, तुमको अच्छा जगह। ಇದ್ದವ್ರನ್ನ ರಂಜಿತ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾವು ಯಾರು ಮಾಡಿರೋದ ಕೆಲಸನ ರಂಜಿತ್ ಮಾಡ್ತಾ ಇದ್ದಾನೆ. ಇಷ್ಟು ದೊಡ್ಡ ಜಾಗವನ್ನು ನೀವು ಕೊಡಬೇಕಿದ್ರೆ ಆ ಉದಾತ್ತವಂತ ಯೋಚನೆ ನಿಮಗೆ ಬೇಕು. ಚಿಕ್ಕಂದಿನಿಂದನೂ ಅದೊಂದು ಅಭ್ಯಾಸ. ಯಾರೋ ಪಾಪ ಕೈಲಾಗದಿದ್ದವರಿಗೆ ಕೈಲಾದಂಥ ಸಹಾಯ ಮಾಡೋದು. ಈ ಆಶ್ರಮವನ್ನು ನೋಡಿದಾಗ ನನಗೆ ಕಣ್ಣಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಪಾಪ ಅನಾಥರು, ಎಷ್ಟೋ ಜನ ದಿಕ್ಕಿಲ್ದಿದ್ದವರು ಅನುಭವಿಸಿದ ಕಷ್ಟಗಳು, ಆ ಕಷ್ಟಕ್ಕೆ ರಂಜಿತ್ ಅವರು ಎಲ್ಲೋ ದಾರಿ ಮೇಲೆ ಬಿದ್ದವ್ರನ್ನ ಕರ್ಕೊಂಡ್ಬಂದು ಸಾಕ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ತೆ, ನಾನು ವಸಂತ್ ಗಿಳಿಯಾರ್ ಸ್ಪಾಟ್ಲೈಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತು ಆರೈಕೆ ನಿರಾಶ್ರಿತರ ಆಶ್ರಮ ಇಲ್ಲಿದ್ದೀವಿ. ಬನ್ನಿ, ಅಲ್ಲಿ ಏನಾಗ್ತಾ ಇದೆ, ಇದನ್ನ ಕಟ್ಟಿದವರು ಯಾರು, ಅವರ ಸುಖ ದುಃಖಗಳೇನು, ಇದ್ರ ಹಿನ್ನೆಲೆ ಏನು, ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ. ರಂಜಿತ್, ಆರೈಕೆ ರಂಜಿತ್ ಅಂತೇಳಿ ಭಾಳ ಪಾಪ್ಯುಲರ್ ಇದ್ದಾರೆ, ಭಾಳ ಕೆಲಸಗಳನ್ನು ಮಾಡಿದ್ದಾರೆ. ಈ ತರಹದೊಂದು ಆಶ್ರಮ ಕಟ್ಟಬೇಕನ್ನೋ ಕಲ್ಪನೆ ಯಾಕೆ ಬಂತು ರಂಜಿತ್ಗೆ? ಇನ್ನು ಸಣ್ಣ ಪ್ರಾಯ, ಎಷ್ಟು ಪ್ರಾಯ ರಂಜಿತ್ ನಿಮಗೆ? ಇವಾಗ 25 ರನ್ನಿಂಗ್. ಬರೀ 25 ವರ್ಷದ ಹುಡುಗ ಇಷ್ಟು ಒಂದು ಮಟ್ಟಸವಾದಂಥ, ಅಂದರೆ ನೂರಾರು ಜನರಿಗೆ ಅನ್ನದಾತನಾಗಿದ್ದಾನೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಗ್ರೇಟ್ನೆಸ್. ರಂಜಿತ್ ಹೇಳಿ, ಯಾವಾಗ ಶುರು ಮಾಡಿದ್ರಿ, ಯಾಕಿದು ಮಾಡ್ಬೇಕನ್ನಿಸ್ತು, ನಿಮ್ಮ ಬದುಕಿನಲ್ಲಿ ಈ ಆಶ್ರಮ ಅಥವಾ ಈ ಆಶ್ರಮಕ್ಕೆ ನೀವು ಬಂದು ರೀಚ್ ಆಗಿದ್ದು ಹೆಂಗೆ ಅಂತ? ಖಂಡಿತನೇ. ಏನಂತ ಹೇಳಿದ್ರೆ ನಮ್ ನೇಟಿವ್ ಬಂದ್ಬಿಟ್ಟು ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್ ಕುಂದಾಪುರ ತಾಲೂಕು ಆಜ್ರಿ ಗ್ರಾಮ. ಅಲ್ಲಿ ಹುಟ್ಟು ಬೆಳೆದಿರುವಂತದ್ದು. ಆ ಮನೇಲಿ ಹಿಂಗೆ ಸಣ್ಣ ಪುಟ್ಟ ಒಂದು ಜಗಳ ಆಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದೆ ನಾನು. ಎಲ್ಲ ನಮ್ಮ ಊರಿನವರ ಕತೆ ಹಿಂಗೆ, ಕೆಲವರು ಊರು ಬಿಟ್ಟು ಮನೆ ಬಿಟ್ಟು ಓಡೋಗೋದು ಅಂತ. ಹಂಗೆ ಜಗಳ ಆಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಬಟ್ ಬೆಂಗಳೂರಲ್ಲಿ ನಂಗೆ ಪರಿಚಯ ಇರೋರು ಯಾರು ಇರ್ಲಿಲ್ಲ, ಮತ್ತೆ ನನ್ನ ಹತ್ರ ಮೊಬೈಲು ಇರ್ಲಿಲ್ಲ, ಯಾರು ಪರಿಚಯದವ್ರು ಇರ್ಲಿಲ್ಲ, ಏನ್ ಕೆಲಸ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಬಂದು ಇಳಿದೆ, ಒಂದ್ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾ ಇದ್ದೆ, ಅಲ್ಲೇ ಮಲಗ್ತಾ ಇದ್ದೆ. ಸುಮಾರು ಒಂದು 2-3 ವಾರ ಅಲ್ಲೇ ಇದ್ದೆ ನಾನು. ಅಲ್ಲಿ ಇಲ್ಲಿ ಯಾರ ಹತ್ರ ಇಸ್ಕೊಂಡು ಊಟ ಮಾಡ್ತಾ ಇದ್ದೆ. ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಊಟ ಮಾಡೋದಕ್ಕೂ, ಅವ್ರ ಹತ್ರ ಕೇಳಿಸ್ಕೊಂಡು ಊಟ ಮಾಡ್ತಾ ಇದ್ದೆ. ಮತ್ತೆ ಅಕ್ಕಪಕ್ಕದಲ್ಲಿ ತುಂಬಾ ಜನ ಮಲಗಿರ್ತಾ ಇದ್ರು, ಅವ್ರನ್ನೆಲ್ಲ ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಎದ್ದೇಳಕ್ಕಾಗಲ್ಲ, ಆ ತರ ಒಂದು ಸ್ಟೇಜ್ ಅಲ್ಲಿ ಇರ್ತಾ ಇದ್ರು. ಅವರು ಭಿಕ್ಷೆ ಬೇಡ್ತಾರೆ, ಕೂತಲ್ಲೇ ಭಿಕ್ಷೆ ಬೇಡ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಟಾಯ್ಲೆಟ್ ಮಾಡ್ಕೊಂತಾರೆ, ಅಲ್ಲೇ ಮಲಗ್ತಾರೆ. ಬಟ್ ಅವ್ರಿಗೆ ಎದ್ದು ಹೋಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಆಗ್ತಾ ಇರ್ಲಿಲ್ಲ. ಯಾರು ಅವ್ರನ್ನ 5-10 ರೂಪಾಯಿ ಯಾರಾದ್ರೂ ಕೊಟ್ಟೋಗ್ಬಿಡ್ತಾರೆ, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸುವಂತ ಪ್ರಯತ್ನ ಯಾರು ಮಾಡ್ತಾ ಇರ್ಲಿಲ್ಲ. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಬೇಜಾರಾಗ್ತಿತ್ತು, ಇವರಿಗೆಲ್ಲ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಒಂದು ಮನ್ಸಲ್ಲಿತ್ತು. ಬಟ್ ನನಗೆ ಊಟಕ್ಕೆ ಇರ್ಲಿಲ್ಲ. ಹಂಗೆ ಕೆಲ್ಸನ ಹುಡುಕ್ತಾ ಇದ್ದೆ ನಾನು. ನಮ್ಮ ಊರವ್ರದ್ದು ಹೋಟ್ಲಲ್ಲಿ ಆಗಿರ್ಬೋದು, ಟೀ ಶಾಪ್ ಅಲ್ಲಿ ಆಗಿರ್ಬೋದು, ಕೆಲಸ ಕೇಳ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಒಂದ್ ಕಡೆ ಟೀ ಅಂಗಡಿಲಿ ಕೆಲಸ ಸಿಕ್ತು, ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು 1-1.5 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ಆದ್ಮೇಲೆ ಫಸ್ಟ್ ನಾನು ಲೀಸ್ಗೆ ಒಂದು ಟೀ ಶಾಪ್ ನ ಓಪನ್ ಮಾಡಿದೆ. ಫಸ್ಟ್ ಅದು ಓಪನ್ ಮಾಡಿದಾಗಿಂದನು ಈ ತರ ರೋಡಲ್ಲಿ ಮಲಗಿರೋರಿಗೆ ಒಂದು ಪ್ರತಿ ವಾರ ಪ್ರತಿ ಸಂಡೇ ಹೋಗ್ಬಿಟ್ಟು ಒಂದು 20 ಪ್ಯಾಕೆಟ್ 30 ಪ್ಯಾಕೆಟ್ ಊಟನ ಒಂದು ರೋಡಲ್ಲಿ ಮಲಗಿರೋರಿಗೆ ಕೊಡೋದಾಗಿರ್ಬೋದು, ಇಲ್ಲ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೆಡ್ಶೀಟ್ಗಳನ್ನ ಹಂಚೋದಾಗಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಫ್ಯಾಮಿಲಿಗೆ ಕಷ್ಟ ಅಂದವ್ರಿಗೆ ರೇಷನ್ ಕಿಟ್ಟು ಸಣ್ಣ ಪುಟ್ಟ ಕೊಡೋದಾಗಿರ್ಬೋದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸೇವೆನ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಊಟ ಕೊಡೋದ್ರಿಂದ ಅವ್ರಿಗೆ ಯೂಸ್ ಆಗ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಊಟ ಇನ್ನೊಬ್ರು ಕೊಟ್ಟೋಗ್ತಾರೆ, ಊಟ ಇಬ್ರು ಕೊಟ್ಟೋಗಿರೋದು ಅವ್ರಿಗೆ ತಿನ್ನೋಕ್ಕಾಗಲ್ಲ. ಖಂಡಿತ ಅವ್ರಿಗೆ ಟ್ರೀಟ್ಮೆಂಟ್ ಮತ್ತೆ ಇರೋದಕ್ಕೊಂದು ಆಶ್ರಯ, ಅದೇ ಅವ್ರಿಗೆ ಮುಖ್ಯವಾಗಿ ಬೇಕಾಗ್ತಿರೋದು. ಅದನ್ನ ಕಲ್ಪಿಸ್ಬೇಕು, ಒಂದ್ 10 ಜನಕ್ಕೆ ಆಶ್ರಯ ಕೊಡೋಣ ಅನ್ನೋದು ಒಂದು ತಲೆಗೆ ಬಂತು. ಅವಾಗ ನಂದು 2 ಟೀ ಶಾಪ್, ಒಂದು ಹೋಟೆಲ್ ಇತ್ತು. ಅದನ್ನ ರನ್ ಮಾಡ್ಕೊಂಡು ಒಂದ್ 10 ಜನಕ್ಕೆ ಆಶ್ರಯ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆಶ್ರಮನ ಸ್ಟಾರ್ಟ್ ಮಾಡಿದ್ದು. ಯಾವ ಇಸ್ವಿ ಅದು? 2020. ಆಮೇಲೆ ಆಶ್ರಮ ಸ್ಟಾರ್ಟ್ ಆಗಿದ್ದು ಎಲ್ಲಿ, ಹೆಂಗೆ, ಎಷ್ಟು ಜನ ಇದ್ರು? ಫಸ್ಟ್ ಆಕ್ಚುಲಿ ಆಶ್ರಮ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರು ಇರ್ಲಿಲ್ಲ, ಆಶ್ರಮದಲ್ಲಿ ಒಬ್ರು ಇರ್ಲಿಲ್ಲ. ಫಸ್ಟ್ ಈ ತರ ಒಂದು ಆಶ್ರಮನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನಿಸ್ತು. ಒಬ್ರು ನಮ್ಗೆ ಕಣ್ಣಿಗೆ ಬೀಳ್ತಾರೆ, ಈ ತರ ಒಬ್ರು ಪಿಟ್ಸ್ ಬಂದ್ಬಿಟ್ಟು ಮಲಗಿರುವಂತ ವ್ಯಕ್ತಿ. ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಟ್ರೀಟ್ಮೆಂಟ್ ಅಂತ ಕ್ಲಿನಿಕ್ ಕರ್ಕೊಂಡು ಹೋಗ್ತೀವಿ. ಅವ್ರನ್ನ ಮಾತಾಡಿಸಿದಾಗ ಗೊತ್ತಾಗುತ್ತೆ ಅವ್ರ ಫ್ಯಾಮಿಲಿ ಅವರೆಲ್ಲ ಇದಾರೆ, ಬಟ್ ಇದ್ದು ಅವ್ರನ್ನ ಯಾರು ನೋಡ್ಕೊಳ್ತಾ ಇಲ್ಲ ಅಂತ. ಅಂದ್ರೆ ಏನಂತ ಹೇಳಿದ್ರೆ ಅವ್ರು ಮಲಗಿರೋ ಜಾಗದಲ್ಲೇ ಟಾಯ್ಲೆಟ್ ಎಲ್ಲ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಈ ತರ ಕರ್ಕೊಂಡ್ ರೋಡಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು ನಮ್ಗೆ. ಅದನ್ನ ನೋಡ್ಬಿಟ್ಟು ಯಾಕೆ ನಾವು ಇವರಿಂದಾನೇ ಆಶ್ರಮ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ನಮ್ ರೂಮಿಗೆ ಕರ್ಕೊಂಡು ಹೋಗಿ ಇರ್ಸ್ಕೊಂಡು, ಅದಾದ್ಮೇಲೆ ಒಂದು ಬಾಡಿಗೆ ಆಶ್ರಮ ಅಂದ್ರೆ ಬಾಡಿಗೆ ಮನೆನ ನೋಡಿ ಒಂದು ತುಂಬಾ ಜನ ವಿಚಾರಿಸಿದ್ವಿ. ಅಂದ್ರೆ ಆಶ್ರಮಕ್ಕೆ ಅಂದ್ರೆ ಯಾರು ಬಾಡಿಗೆ ಮನೆ ಕೊಡಲ್ಲ. ಆ ಸೀಗೆಹಳ್ಳಿ ಗೇಟ್ ಅಲ್ಲಿ ಒಬ್ರು ಕೊಟ್ರು, ಡೂಪ್ಲೆಕ್ಸ್ ಮನೆನ ರೆಂಟಿಗೆ ಕೊಟ್ರು. ಆ ಡೂಪ್ಲೆಕ್ಸ್ ಮನೆನ ರೆಂಟಿಗೆ ಇಸ್ಕೊಂಡು ಫಸ್ಟ್ ಇವ್ರನ್ನೇ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಷನ್ ಮಾಡಿ, ಅಂದ್ರೆ ಅಲ್ಲಿ ಇರಿಸಿ ಅದಕ್ಕೆ ಒಬ್ರು ಕುಕ್ ಮಾಡೋದಕ್ಕೆ ಒಬ್ರು ಭಟ್ರು ಅಂಡ್ ಕೇರ್ ಟೇಕರ್ ನ ಒಬ್ರು ಕೆಲ್ಸಕ್ಕೆ ತಗೊಂಡು ಆಶ್ರಮನ ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆಶ್ರಮ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಮಾಡ್ಬೇಕು, ಏನ್ ಇರುತ್ತೆ ಅದ್ ರೂಲ್ಸ್, ಅದೇನು ಗೊತ್ತಿರ್ಲಿಲ್ಲ.
ಆಶ್ರಮ ಅಂದ್ರೆ ಏನು, ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಉಚಿತವಾಗಿ ಊಟ ಕೊಡ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇರೋದಕ್ಕೊಂದು ಆಶ್ರಯ ಕಲ್ಪಿಸ್ಬೇಕು, ಅಷ್ಟೇ ಇದ್ದಿದ್ದು. ಕಂಪ್ಲೀಟ್ 1.5 ವರ್ಷ ಯಾರ್ದು ಒಂದೇ ₹1 ಸಪೋರ್ಟ್ ಇಸ್ಕೊಳ್ದೇನೆ ಕಂಪ್ಲೀಟ್ ಕೊಟ್ರೆ ಸ್ವಂತ ದುಡ್ಡಿಂದಾನೆ ಆಶ್ರಮ ನಡ್ಸ್ಕೊಂಡ್ ಬಂದಿರೋದು. ಅಂದ್ರೆ ಆಶ್ರಮ ರನ್ ಮಾಡಕ್ ಒಂದು 6 ಮಂತ್ ಅಲ್ಲ, ಒಬ್ರು ನಮ್ಮ ಟೀ ಶಾಪ್ ಅಲ್ಲಿ ಒಬ್ರು ಕಸ್ಟಮರ್ ಇದ್ರು, ಅವ್ರು ಲಾಯರ್, ಅವ್ರು ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಈ ತರ ನಡೆಸೋದಕ್ಕೆ ಆಗಲ್ಲ ನೀವು ಅಂತ ಹೇಳಿದ್ರು. ಅದಾದ್ಮೇಲೆ ಒಂದೊಂದಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಂತ ಬಂದ್ವಿ. ಕಂಪ್ಲೀಟ್ 1 ವರ್ಷದಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು 16-17 ಜನ ಆಗಿದ್ರು. ಈಗ ಎಷ್ಟು ಜನ ಇದ್ದಾರೆ? ಇವಾಗ ಪ್ರೆಸೆಂಟ್ ಒಂದು 80 ಮೆಂಬರ್ಸ್ ಇದ್ದಾರೆ. ಈಗ ಆಶ್ರಮ ನಡೆಸೋದು ಈಗ ನೋಡುವಾಗ ಬಹಳ ಜನರಿಗೆ ನನಗೂ ಈ ತರ ಏನೋ ಮಾಡಬೇಕು, ಊರಲ್ಲೊಂದು ಆಶ್ರಮ ಮಾಡ್ತೀನಿ ಅಂತಾನು ಕೆಲವರು ಹೇಳ್ತಾರೆ. ಈ ತರ ಭಾವನೆಗಳು ಬರ್ತದೆ. ಆದ್ರೆ ಇಲ್ಲಿನ ಸವಾಲುಗಳೇನು? ಈಗ ಕೆಲವರು ಎಲ್ಲರೂ ಕೂಡ ನಿರಾಶ್ರಿತರೇನ, ಅಥವಾ ಎಲ್ರಿಗೂ ಮನೆ, ಮಕ್ಕಳು, ಸಂಸಾರ, ಕುಟುಂಬ, ಆಸ್ತಿ ಎಲ್ಲ ಇರುವವರು ಇದಾರ, ಹೆಂಗೆ ಕತೆ ಅಂತ? ಖಂಡಿತ. ಅಂದ್ರೆ ಎಲ್ರಿಗೂ ಫ್ಯಾಮಿಲಿ ಆಗಿರ್ಬೋದು, ಕುಟುಂಬ ಆಗಿರ್ಬೋದು ಇದ್ದೇ ಇರ್ತಾರೆ, ಯಾರು ಅನಾಥರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿದ್ರೆ ಅವ್ರ ಅಣ್ಣ ತಮ್ಮಂದ್ರು ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸಂಬಂಧಿಕರಾದ್ರೂ ಇದ್ದೇ ಇರ್ತಾರೆ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗಾಗಿದೆ ಅಂತ ಹೇಳಿದ್ರೆ ದುಡ್ಡಿದ್ರೆ ಮಾತ್ರ ಸಂಬಂಧಿಕ ಅಂತಾರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಗೊತ್ತಿಲ್ಲ ಅಂತಾರೆ. ಇವಾಗ ದುಡ್ಡಿದ್ರೆ ಒಂದ್ ಪ್ರಾಬ್ಲಮ್, ದುಡ್ಡಿಲ್ಲ ಅಂದ್ರೆ ಒಂದ್ ಪ್ರಾಬ್ಲಮ್. ಏನಂದ್ರೆ ದುಡ್ಡಿರೋರೆಲ್ಲ ಪೇಯಬಲ್ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾರೆ, ದುಡ್ಡಿಲ್ದೇ ಇರೋರು ಕರ್ಕೊಂಡ್ಬಂದು ರೋಡಿಗೆ ಬಿಡ್ತಾರೆ. ಇವತ್ತು ಮುಖ್ಯವಾಗಿ ಅವರಿಗೆ ಹುಷಾರಿಲ್ಲ, ಏನಾದ್ರು ಕಾಯಿಲೆ ಬಂದಿದೆ ಅಂದಾಗ್ಲೇನೆ ಹೊರಗಡೆ ಬಿಡುವಂತದ್ದು. ಇವತ್ತು ಅವ್ರಿಗೆ ವಯಸ್ಸಾಗಿದೆ, ಕಾಯಿಲೆ ಬಂದಿದೆ ಅಂದಾಗ ಅವರಿಂದ ಏನು ಯೂಸ್ ಇರಲ್ಲ, ಅವ್ರ ಹತ್ರ ಏನು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂದಾಗ ಕರ್ಕೊಂಡ್ ಹೊರಗಡೆ ಬಿಡುವಂತದ್ದು, ಇಲ್ಲ ಆಶ್ರಮದ ಅಕ್ಕಪಕ್ಕ ಬಿಡುವಂತದ್ದು, ಆ ತರ ಕೆಲಸನ ಮಾಡ್ತಾ ಇರ್ತಾರೆ. ನಾವು ಏನ್ ಮಾಡ್ತೀವಿ, ಅದೇ ರೋಡ್ ಅಲ್ಲಿ ಇದ್ದಾಗ ಐಡೆಂಟಿಫೈ ಮಾಡ್ತೀವಿ, ಅವ್ರನ್ನ ಕರ್ಕೊಂಡ್ಬಂದು ನೋಡ್ಕೊಂತೀವಿ. ಇಲ್ಲಿ ನೂರಾರು ಮನೆಯವರು ಇದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ತಾಪತ್ರಯ, ಮಾನಸಿಕವಾಗಿ ಕೆಲವರಿಗೆ ಸಮಸ್ಯೆಗಳಿವೆ, ಅನಾರೋಗ್ಯ ಕಾಡ್ತಾ ಇರುತ್ತೆ, ಅದೆಲ್ಲ ನೋಡ್ಕೊಳ್ಬೇಕು. ಆ ಕೆಲಸ, ಚಾಕರಿ ಇದನ್ನ ಯಾರು ಮಾಡ್ತಾರೆ ರಂಜಿತಲ್ಲಿ? ಖಂಡಿತ. ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಅದಕ್ಕಂತಾನೆ ಕೆಲಸದವ್ರು ಇದ್ರು, ಅವ್ರು ಪೇಮೆಂಟ್ ಪೇ ಮಾಡೋದು ನಮ್ಮ ಹತ್ರ ಆಗ್ತಾ ಇರ್ಲಿಲ್ಲ. ನಾವು ಇಲ್ಲಿ ಪೇಷಂಟ್ ಆಗಿ ಯಾರು ಎದ್ದೇಳಕ್ಕಾಗಲ್ಲ ಆತರ ಒಂದು ಸ್ಟೇಜ್ ಅಲ್ಲಿ ಇಲ್ಲಿ ಬಂದಿರ್ತಾರೆ, ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ನ ಕೊಡಿಸಿ ಅವ್ರನ್ನ ರೆಡಿ ಮಾಡಿಸಿ ಅವ್ರನ್ನ ವಾಲಂಟಿಯರ್ ಆಗಿ ಇಲ್ಲಿ, ಅಂದ್ರೆ ಅವ್ರು ಮನ್ಸಿಂದ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇಲ್ಲಿ ತುಂಬಾ ಜನ ಇದ್ದಾರೆ. ಅವರೆಲ್ಲ ಇವಾಗ ಸೇವೆ ಮಾಡ್ತಿರೋದ್ರೆ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ಆಗ್ತಾ ಇದೆ, ನಮ್ಮ ಒಬ್ಬನಿಂದ ನಡೀತಾ ಇಲ್ಲ. ಅವರೆಲ್ಲರೂ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಎಷ್ಟೋ ಜನ ನಾವು ಅದೇ ರೀತಿ ರೆಡಿ ಮಾಡಿ ಹೊರಗಡೆನೂ ಕಳಿಸ್ಕೊಟ್ಟಿದೀವಿ. ನಾವು ಆಶ್ರಮ ಸ್ಟಾರ್ಟ್ ಮಾಡಿದಾಗಿಂದ ಸುಮಾರು ಒಂದು 350 ಜನದ ಮೇಲೆ ಅವ್ರಿಗೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ನ ಕೊಡಿಸಿ ಅವ್ರು ಚೆನ್ನಾಗಿ ನಾನ್ ಕಾಲ್ ಮೇಲೆ ನಾನು ಇಟ್ಕೊಂತೀನಿ, ನಾನು ದುಡ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದವ್ರು ಇದ್ದಾರೆ. ಅವರು ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದಾರೆ. ಹೌದು. ಮತ್ತೆ ಎಷ್ಟೋ ಜನ ವಯಸ್ಸಾದ್ಮೇಲೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರ ಫ್ಯಾಮಿಲಿಗೆ ಒಂದ್ ಮಾಡಿದೀವಿ. ಎಷ್ಟೋ ಸುಮಾರು ಒಂದು 10-15 ವರ್ಷದ ಹಿಂದೆ ಅವ್ರು ಕಳೆದೋಗಿರ್ತಾರೆ, ಅವ್ರನ್ನ ನಾವು ಆಶ್ರಮಕ್ಕೆ ಸೇರ್ಸ್ಕೊಂಡ್ ಬಂದು ಅವ್ರದೊಂದು ವಿಡಿಯೋ ಮಾಡಿ ಹಾಕ್ತಿವಿ, ಈ ತರ ನಮ್ಮ ಆಶ್ರಮದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಹುಡುಕಿ ಅವರು ಇನ್ನೇನ್ ತೀರ್ಕೊಂಡಿದ್ದಾರೆ ಅನ್ಕೊಂಡಿರ್ತಾರೆ, ಬಟ್ ತುಂಬಾ ಖುಷಿಯಿಂದ ಕರ್ಕೊಂಡು ಹೋದವರು ಇದ್ದಾರೆ. ಹೌದಾ? ಸಿಕ್ಕಿ ತುಂಬಾ ಕೆಲವರು ಬೇಕಂತಲೇ ಆಶ್ರಮಕ್ಕೆ ಹಾಕಿ ಗೊತ್ತು ಗೊರಿ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ಬಿಡೋರು ಇದಾರಲ್ವಾ? ಪ್ರೆಸೆಂಟ್ ಇವಾಗ ಏನಾಗುತ್ತೆ ಅಂದ್ರೆ ನಾವು ಎಲ್ಲೋ ಒಂದು ಅಕ್ಕಪಕ್ಕ ಬಿಟ್ಟಿರ್ತಾರೆ, ಎಲ್ಲೋ ಒಂದು ಆಶ್ರಮದವ್ರು ಕರ್ಕೊಂಡು ಹೋಗ್ತಾರೆ, ನಾವು ವಿಡಿಯೋನ ಹಾಕಿದಾಗ ಅವ್ರು ನೋಡಿರ್ತಾರೆ, ಓ ಇವ್ರ ಆಶ್ರಮದಲ್ಲಿ ಇದಾರಪ್ಪ, ಇವರು ಸೇಫ್ ಆಗಿದ್ದಾರೆ ಅವ್ರು ಬರೋದಕ್ಕೆ ಹೋಗಲ್ಲ. ಬಟ್ ನಾವು ಒಂದು 2-3 ಇನ್ಸಿಡೆಂಟ್ ನಮ್ಗೆ ಆಗಿತ್ತು. ನಾವು ತಕ್ಷಣಕ್ಕೆ ಈ ತರ ಅವ್ರು ಡೆತ್ ಆದಾಗ ಸಿಕ್ಕಿರುವಂತದ್ದು, ಡೆತ್ ಆಗಿ ಹಿಂಗ್ 5 ನಿಮಿಷದ ಹಿಂದೆ ವಿಡಿಯೋ ಹಾಕಿದೀವಿ, ತಕ್ಷಣ ಕಾಲ್ ಮಾಡಿದ್ದಾರೆ. ಆ ವಿಡಿಯೋ ರೀಚೇ ಆಗಿರಲ್ಲ, ಫಸ್ಟ್ ವಿಡಿಯೋ ರೀಚ್ ಆಗಿರುತ್ತೆ, ಬಟ್ ಅವ್ರ ಫ್ಯಾಮಿಲಿ ಅವ್ರು ಯಾರು ಬಂದಿರಲ್ಲ. ವಿಡಿಯೋ ಹಾಕಿದ ತಕ್ಷಣ ಇಲ್ಲ ಸರ್ ನಮ್ಮವ್ರೆ ಅವರು, ನಾವು ನೋಡಿದ್ಲ, ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟ ದಿನ, ನಮ್ಗೆ ಬಾಡಿ ಬೇಕು ಅಂತ. ಅಂದ್ರೆ ಬಾಡಿ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಅವ್ರ ಹೆಸರಲ್ಲಿ ಏನೋ ಒಂದು ಆಸ್ತಿ ಇರುತ್ತೆ, ಅದಕ್ಕೋಸ್ಕರ ಬಂದ್ ಕರ್ಕೊಂಡು ಹೋದವ್ರು ಇದ್ದಾರೆ. ಬಾಡಿ ತಗೊಂಡೋಗಿ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಅವ್ರ ಪ್ರಾಪರ್ಟಿ ಇವರಿಗೆ ಟ್ರಾನ್ಸ್ಫರ್ ಆಗುತ್ತೆ ನೆಕ್ಸ್ಟ್. ಈ ತರ ಮನುಷ್ಯರು ಇದಾರಲ್ಲ, ಈ ತರ ತುಂಬಾ ನೋಡಿದ್ರೆ. ಖಂಡಿತ ಸರ್. ಏನಂದ್ರೆ ಇವಾಗ ಪ್ರಪಂಚ ಇರೋದೇ ದುಡ್ಡಿನ ಮೇಲೆ. ದುಡ್ಡಿಲ್ಲ ಅಂದ್ರೆ ನಾವು ಆಶ್ರಮ ನಡ್ಸಕ್ಕಾಗಲ್ಲ, ಮತ್ತೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಅನುಕೂಲನೋ, ಅಂದ್ರೆ ದುಡ್ಡು ಅವರಿಂದ ಏನು ಇನ್ಕಮ್ ಇಲ್ಲ ಅಂದಾಗ ಯಾರು ನೋಡ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಈ ಆಶ್ರಮ ಇದೆಯಲ್ಲ, ಈಗ ಇದು 2ನೇ ಹಂತಕ್ಕೆ ನೀವು ಇಲ್ಲಿಗೆ ಬಂದ್ರಿ. ಹೌದು. ಇಲ್ಲಿ ಇಷ್ಟು ಜನ ಇದ್ದಾರೆ. ಈಗ ಹೊಸದೊಂದು ಕನಸಿನ ಜೊತೆಗೆ ಹೊಸ ಆಶ್ರಮಕ್ಕೆ ಹೋಗೋ ಸಂದರ್ಭದಲ್ಲಿ ಇದೀರಿ. ಇದಕ್ಕೇನು ರೆಂಟ್ ಕೊಡ್ಬೇಕಾ ಅಥವಾ ಫ್ರೀ ಆಗಿ ಸಿಗ್ತಾ ಇದೆಯಾ ನಿಮ್ಗೆ? ಸರ್, ನಾವು ಆಕ್ಚುಲಿ ನಾವು ಆಶ್ರಮ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆಗ್ತಾ ಬಂತು. ಓಕೆ. ಇದು ಆಕ್ಚುಲಿ ರೆಂಟೆಡ್ ಬಿಲ್ಡಿಂಗ್ ಅಲ್ಲಿ ಇರೋದು. ಇದಕ್ಕೆ 15,000 ಮಂತ್ಲಿ ಪೇ ಮಾಡಬೇಕು. ಬಟ್ ಪೇ ಮಾಡಿದ್ರು ನೀವು ನೋಡಬಹುದು, ಇಲ್ಲಿ ಶೀಟ್ ಅಲ್ಲಿ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಇರೋರ್ಗೆನೆ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಕಡಿಮೆ ಇದೆ. ಬೆಡ್ ಹಾಕೋದಕ್ಕೂ ಜಾಗ ಇಲ್ಲ. ನಮ್ ಪ್ರೆಸೆಂಟ್ ಒಂದು 10 ಜನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಅವ್ರಿಗೇನೋ ಒಂದು ಕಾಯಿಲೆಯಿಂದ ಇಲ್ಲಿರೋರ್ನೇ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಅವ್ರು ಡಿಸ್ಚಾರ್ಜ್ ಮಾಡಿದ್ರೆ ಇಲ್ಲಿ ಇಸ್ಕೊಳ್ಳೋಕ್ಕೂ ಆಗಲ್ಲ. ಇಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರೆ ಇಲ್ಲಿಂದ ಒಂದಿಬ್ರನ್ನ ಇನ್ನ ಅಡ್ಮಿಟ್ ಮಾಡ್ತೀವಿ ಬೆಡ್ಡಿಗೋಸ್ಕರ ಅಷ್ಟೇ. ಅದೇ ಉದ್ದೇಶಕ್ಕೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ನಮ್ಮ 1 year ಬ್ಯಾಕ್ ನಮ್ಮ ಈ ಜಾಗದ ಓನರ್ ಏನಿದ್ದಾರೆ, ಈ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದೀವಿ, ನೀವು ಖಾಲಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ನಾವು ಅದನ್ನ ಒಂದು ವಿಡಿಯೋ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ, ಈ ತರ ಕಷ್ಟ ಆಗಿದೆ, ತಕ್ಷಣಕ್ಕೆ ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ನಮ್ಗೆ ಇನ್ನೊಂದು ಆಶ್ರಮಕ್ಕೆ ಬಾಡಿಗೆ ಅಂತ ಇನ್ಯಾರು ಕೊಡಲ್ಲ. ಇವಾಗ ಇಷ್ಟು ಜನನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 50,000 ಪ್ಲಸ್ ಇರುತ್ತೆ ರೆಂಟ್. ಫಸ್ಟ್ ಆಫ್ ಆಲ್ ಬಾಡಿಗೆಗೆ ಕೊಡಲ್ಲ. ಅದನ್ನ ನೋಡ್ಬಿಟ್ಟು ನಮ್ಮ ಆಶ್ರಮಕ್ಕೆ ಅವತ್ತಿಂದನೂ ಒಬ್ರು ಸಹಾಯ ಮಾಡ್ತಾ ಇದ್ರು, ಒಬ್ರು ಹನುಮಯ್ಯ ಅಂತ ಹೇಳ್ಬಿಟ್ಟು, ಅವ್ರ ದೇವ್ರ ತರ ಬಂದ್ಬಿಟ್ಟು ನಮ್ಮ ಆಶ್ರಮದ ಕೆಲಸ. ಹನುಮಯ್ಯ ರಾಮನ್ ಭಕ್ತನ
ಅಲ್ಲ ಅವರು ಹನುಮಯ್ಯ ಅನ್ನೋರು ಬಂದಿದ್ದಾರೆ, ದೇವ್ರ ತರ ಬಂದಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ದೇವ್ರೆ. ಖಂಡಿತ ಸರ್, ಹೌದು. ಏನಂದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ. ಇವ್ರನ್ನ ಇಷ್ಟು ಜನ ಕರ್ಕೊಂಡು ಎಲ್ಲಿ ಹೋಗೋದು? ಆ ತಕ್ಷಣಕ್ಕೆ ಅವರು ನಾನು ಕೊಡ್ತೀನಿ, ಅಲ್ಲಿ ಬಿಲ್ಡಿಂಗ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಜಾಗ ಕೊಟ್ರು. ಎಷ್ಟು ಜಾಗ? 8,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಇರುವ 8,000 ಸ್ಕ್ವೇರ್ ಫೀಟ್ ಜಾಗವನ್ನ ಇಂತಹ ನಗರದಲ್ಲಿ ಒಬ್ಬ ಹನುಮಯ್ಯ ಅವರಿಗೆ ನಮ್ದೊಂದು ನಮಸ್ಕಾರ, ಗೌರವದ ಸೆಲ್ಯೂಟ್. ಯಾಕಂದ್ರೆ ರಂಜಿತ್ ಇವರಲ್ಲಿರುವಂಥ ಒಂದು ಉದಾತ್ತ ಯೋಚನೆಗೆ ತಾನು ಕೂಡ ಸಾಥಿ ಆಗ್ತೀನಿ ಅಂತೇಳಿ ಬಂದಿರುವ ಅವರ ಉದಾತ್ತ ಗುಣಕ್ಕೆ ನಮ್ದೊಂದು ದೊಡ್ಡ ನಮಸ್ಕಾರ ಹೇಳಿದಂತೆ. ಅವ್ರು ಅವತ್ತು ಕಾಲ್ ಮಾಡ್ಬಿಟ್ಟು 8,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ನಾನು ಫ್ರೀ ಆಗಿ ಕೊಡ್ತೀನಿ, ಅದ್ರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ, ಅಲ್ಲಿ ಇರ್ಬೋದು ಅಂತ ಹೇಳಿದ್ರು. ಆಮೇಲೆ ಅದನ್ನ ಹಿಂಗ್ ಕೊಟ್ಟಿದ್ದಾರೆ ಅಂತ ಬಿಟ್ಟು ವಿಡಿಯೋ ಹಾಕಿದ್ವಿ. ಅದಾದ್ಮೇಲೆ ಎಲ್ಲ ಜನ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬಂದ್ರು. ಇವತ್ತು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸುಮಾರು ಒಂದು ಗ್ರೌಂಡ್ ಫ್ಲೋರ್ ಒಂದು 6,000 ಸ್ಕ್ವೇರ್ ಫೀಟ್, ಫಸ್ಟ್ ಫ್ಲೋರ್ ಒಂದು 6,000 ಸ್ಕ್ವೇರ್ ಫೀಟ್ ಅಲ್ಲಿ ನೋಡ್ಕೊಂಡು ಬರೋಣ. ಅಲ್ಲಿ ಖಂಡಿತ ಅಲ್ಲಿ ಹೋಗೋಣ. ಅದು ಅಂದ್ರೆ ಇನ್ನು ಗ್ರೌಂಡ್ ಫ್ಲೋರ್ ಫಿನಿಶ್ ಆಗಿದೆ, ಫಸ್ಟ್ ಫ್ಲೋರ್ ವರ್ಗೂ ನಡೀತಾ ಇದೆ. ಅದಕ್ಕೂ ನಮ್ಗೆ ಆರ್ಥಿಕ ಸಮಸ್ಯೆ ಇದೆ, ಅದಕ್ಕೂ ಸಪೋರ್ಟ್ ಬೇಕಾಗಿದೆ. ಖಂಡಿತ. ನೋಡಿ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ, ರಂಜಿತ್ ಅವರು ಅವರ ಬದುಕಿನ ಕಥೆಯನ್ನು ಹೇಳ್ಕೊಂಡಿದ್ದಾರೆ, ಜೊತೆಗೆ ಅವರನ್ನ ನಂಬಿ ಬದುಕುವವರ ಕಥೆಯನ್ನು ನೀವು ನೋಡ್ತಾ ಇದ್ದೀರಿ. ಯಾರಿಗೆ ಎಷ್ಟು ಸಹಕಾರ ಮಾಡೋಕ್ಕಾಗತ್ತೆ, ನೀವು ಕೊಡುವ ನೆರವಿದೆಯಲ್ಲ ಅದೊಂದು ಒಳ್ಳೆಯ ಕೆಲಸಕ್ಕೆ ನೀಡುವಂಥ ಪೋಷಣೆ ಅಂತ ಭಾವಿಸಿ ನಾವಿಲ್ಲಿ QR ಕೋಡನ್ನು ಕೂಡ ನಿಮಗೆ ಹಾಕ್ತಾ ಇದ್ದೀವಿ. ಸಪೋರ್ಟ್ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಏನಂತ ಕೇಳು? ನಮಸ್ಕಾರ. ಏನಂತ ಕೇಳು? ನಮಸ್ಕಾರ. ದುಡ್ಡು ಇಸ್ಕೊಂಡಿದ್ದಂತಲ್ಲ ನೀನು? ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಬಂದವ್ರೆ. ನಿನ್ನನ್ನು ಕರ್ಕೊಂಡು ಹೋಗ್ತಾರಂತೆ. ನೀವು ಬರಲ್ವಾ? ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿರೋದು, ಬರಲ್ವಾ ನೀವು? ಹೌದಾ? ಏನು ಮಾಡಲ್ವಾ? ಒಟ್ಟು ಎಷ್ಟು ಖರ್ಚು ಎಷ್ಟು ಬರುತ್ತೆ? ಸುಮಾರು ಒಂದು ತಿಂಗಳಿಗೆ ಒಂದು 3-4 लाख वरेಗೂ ಬೇಕಾಗುತ್ತೆ. उस टाइम पर मेरी हालत बहुत ही खराब थी और घर में मुझे कोई देखने वाला नहीं था. पिताजी माँ तो एकदम स्वर्गस्थ हो गया, भाई बहनें उनका अलग अलग हो गए और मेरी भी शादी हो गई थी, उसका स्वर्गस्थ हो गया. तो मुझे BP, गैस्ट्रिक, थायराइड, अस्थमा था, मेरे को देखने वाला कोई नहीं था. फिर किसी ने मुझे बोला कि बेंगलोर में जाओ, तुम आश्रम है, वहाँ हॉस्पिटल है. कौन बोल दिया आपको? किसी आदमी ने बोला मुझे, उनकी जान पहचान तो नहीं थी, ऐसे ही बस स्टैंड में मिला. तो बोला ठीक है, मैं बेंगलोर में आ गया. तो आने के बाद रंजीत सर मुझे मिले, इनके साथ मेरी कोई जान पहचान नहीं थी. ऐसे ही कुदरत से बात करने के बाद बात करो, कहाँ से आए, कहाँ जाना है. मैं बोला सर मैं महाराष्ट्र से आया हूँ और मुझे बहुत कुछ ज़्यादा प्रॉब्लम है, चलने फिरने होता नहीं, तो मेरा आश्रम है, मेरे आश्रम में आ जाइए, तुमको अच्छा देख लेता हूँ. फिर मैं आश्रम में आया. आने के बाद उन्होंने मुझे POC मेडिकल कॉलेज ये यूनिवर्सिटी वहाँ डाल दिया. वहाँ 1-2 महीना रहा मैं. बहुत ही अच्छा देखभाल की, मेरे शरीर में भी काफ़ी आराम हो गया. और आराम होने के बाद यहाँ आश्रम के अंदर कोई परेशानी नहीं. टाइम पर चाय मिलता है, टाइम पर खाना मिलता है, टाइम पर मेडिसिन मिलता है. मेडिसिन मिलता है ना? मिलता है, सब कुछ है. घर से भी ज़्यादा सुविधा है यहाँ. और रंजीत सर ऐसे एक आदमी है कि वो ये नहीं सोचते कि ये महाराष्ट्र का है या पंजाब का है या गुजरात का है. सभी को एक जैसे समझते. तबीयत खराब हो गई डॉक्टर को दिखाते, हॉस्पिटल लेके जाते, अच्छा देखभाल करते. रंजीत सर बहुत ही अच्छे आदमी है, समझदार है. और ये नहीं कि चलो हमारा आश्रम है या दूसरे का आश्रम है, किसी भी आदमी को आए तो अच्छा बात करते हैं, अच्छा खाना खिलाते, देखभाल करते. अगर कोई आदमी बीमार पड़ गया या कुछ अगर होगा तो उसी टाइम डॉक्टर को दिखा के हॉस्पिटल एडमिट कर देते. बहुत ही अच्छे आदमी, समझदार है. और सबसे ज़्यादा परेशानी क्या है, यहाँ रहने का प्रॉब्लम है. जगह नहीं है, परेशानी है. वो हमारा आश्रम वहाँ बनारकट्टा में हो रहा है, लेकिन उसके लिए ज़रा टाइम होता है. तो उसके लिए हमको जगह होना किधर? RC कट्टा में. और वहाँ जगह है लेकिन ज़रा लेट होता है. हम लोग अनाथ है, किसका सहारा नहीं, सपोर्ट नहीं, वही साथ में है. हम लोग कहाँ जाएंगे? मेरा तो दुनिया के अंदर कोई भी नहीं है, हम किधर जाऊँगा? हमको चलने फिरने होता नहीं, काम धंधा करने होता नहीं. और रंजीत सर ऐसे आदमी है कि हमको अच्छा देखभाल करते. इसलिए हमारी यही तमन्ना है कि वो हमारा आश्रम होने तक हमको यहाँ रोकने की कोशिश करेंगे. हम भगवान को ही प्रार्थना करते हैं. ನಾನು ರಂಜಿತ್ನ ಆಶ್ರಮಕ್ಕೆ, ಆರೈಕೆ ಆಶ್ರಮಕ್ಕೆ ತುಂಬ ಟೈಮಿಂದ ಬರ್ತಾ ಇದ್ದೆ. ಇಲ್ಲಿದ್ದವ್ರನ್ನ ರಂಜಿತ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾವು ಯಾರು ಮಾಡಿರೋದ ಕೆಲಸನ ರಂಜಿತ್ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ, ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಣ. ಹಾಗೆ ನಮ್ಮ ಮನೆಯಲ್ಲಿ ಯಾರ್ಯಾರು ಬರ್ಡೇ ಇರುತ್ತೆ, ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿ, ಇಲ್ಲಿಯವರಿಗೊಂದು ಒಂದೊತ್ತಿನ ಊಟ ಕೊಟ್ಟು ಅವರಿಗೊಂದು ಸಪೋರ್ಟ್ ಮಾಡೋ ಅಂತ ನಾನು ಕೇಳ್ಕೊಡ್ತಾ ಇರ್ತೀನಿ. ತುಂಬ ಖುಷಿ ಆಗ್ತದೆ. ನಮ್ಮ ಊರಿನ ಹುಡುಗ ಅಂದರೆ ಇಷ್ಟು ಒಂದು ಈ ಚಿಕ್ಕ ವಯಸ್ಸಿನಲ್ಲಿ 25 ವರ್ಷದಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಆಶ್ರಮವನ್ನು ನೋಡಿದಾಗ ನನಗೆ ಕಣ್ಣಿಗೆ ನೀರು ಬರ್ತದೆ. ಯಾಕಂತೇಳಿದ್ರೆ ಎಷ್ಟೋ ಜನ ಪಾಪ ಅನಾಥರು, ಎಷ್ಟೋ ಜನ ದಿಕ್ಕಿಲ್ದಿದ್ದವರು, ಅವರೆಲ್ಲ ಪಾಪ ಆ ಒಂದು ನೋಡ್ತಿರುವಂತಹ ಅನುಭವಿಸಿದ ಕಷ್ಟಗಳು, ಆ ಕಷ್ಟಕ್ಕೆ ರಂಜಿತ್ ಅವರು ಎಲ್ಲೋ ದಾರಿ ಮೇಲೆ ಬಿದ್ದವ್ರನ್ನ ಕರ್ಕೊಂಬಂದು ಸಾಕ್ತಾ ಇದ್ದಾರೆ. ಇಂಥ ಒಂದು ಆಶ್ರಮ ನಡೆಸೋದು ತುಂಬ ಕಷ್ಟ ಇದೆ.
ಅದು ಈ ಚಿಕ್ಕ ವಯಸ್ಸಿನಲ್ಲಿ. ರಂಜಿತ್ ಗ್ರೇಟು, ಅದರ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ರಂಜಿತ್ ಗ್ರೇಟ್ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡು ಬಿಟ್ಟು ಆಗಲಿಕ್ಕೆ ಅಂತ ಹೇಳಿದ್ರೆ ರಂಜಿತ್ ಅನಾಥ ಆಗ್ತಾರೆ. ಅನಾಥರ ಜೊತೆ ರಂಜಿತ್ನು ನಾವು ಅನಾಥರು ಮಾಡಿ ಬಿಡಬಾರ್ದು. ಇವರಿಗೆ ಭದ್ರಪಡಿಸ್ಬೇಕಂತ ಹೇಳಿದ್ರೆ, ಇವ್ರ ಕೈ ಭದ್ರಪಡಿಸ್ಬೇಕಂತ ಹೇಳಿದ್ರೆ ನಾವು ರಂಜಿತ್ ಜೊತೆ ನಾವು ಒಂದು ಕೈ ಜೋಡಿಸ್ಬೇಕು. ನೀವು ಎಲ್ಲರೂ ಕೂಡ ನಿಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಈ ಒಂದು ಆಶ್ರಮಕ್ಕೆ ನೋಡಿ, ಈ 1.5 ಕೋಟಿ ಎಸ್ಟಿಮೇಟ್ ಇರುವಂಥ ಆಶ್ರಮವನ್ನು ಆವಾಗ ನೀವು ಎಲ್ಲರೂ ರಂಜಿತರಿಗೆ ನಾವು ಶಕ್ತಿ ತುಂಬಿದಾಗ ಮಾತ್ರ ಆ ಆಶ್ರಮ ಉತ್ತಮ ಆಶ್ರಮವಾಗಿ ಬೆಳೀತದೆ, ಸುಸಜ್ಜಿತವಾಗಿ ಬೆಳೀತದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ನೋಡಿ, ಇದು ನಮ್ಮ ರಂಜಿತ್ ಅವರ ಆರೈಕೆ ಆಶ್ರಮ ಕನ್ಸ್ಟ್ರಕ್ಷನ್ ಆಗ್ತದೆ. ಫಸ್ಟ್ ಫ್ಲೋರ್ ಆಗಿದೆ. ಈಗ ಇಲ್ಲಿರುವ ವ್ಯಕ್ತಿಯನ್ನು ನೋಡಿ ನನಗೆ ಭಾಳ ಗೌರವ ಇವ್ರ ಬಗ್ಗೆ. ಆಗಲೇ ನಾನು ಪ್ರಸ್ತಾಪ ಮಾಡಿದೆ, ಹನುಮಯ್ಯ ಅವರು ಇಂತಹ ಒಂದು ಬೆಳೀತಾ ಇರುವಂಥ ನಗರದಲ್ಲಿ 8,000 ಚದರ ಅಡಿ ಜಾಗವನ್ನು ಈ ಆಶ್ರಮಕ್ಕೆ ಅತ್ಯಂತ ಕಷ್ಟದ ಕಾಲದಲ್ಲಿ ತಕ್ಷಣಕ್ಕೆ ನಾನಿದ್ದೀನಿ ಅಥವಾ ನಾವಿದ್ದೀವಿ ಅಂತೇಳಿ ಹೇಳಿದ ಒಬ್ಬ ಪುಣ್ಯಾತ್ಮ ಹನುಮಯ್ಯ ಅವರಿದ್ದಾರೆ. ಸರ್, ಹೆಂಗೆ ಮನಸ್ಸು ಬಂತು ಅಂತ ನಿಮಗೆ? ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ಕೊಂಬಂದಾಗ ನಮ್ಮ ಸಂಘದಲ್ಲಿ ಹೇಳ್ತಕ್ಕಂಥದ್ದು ಅದೇ ವಿಚಾರ, ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡಬೇಕು ಅನ್ನೋದು. ಆ ದೃಷ್ಟಿಕೋನದಲ್ಲಿ ನಾನು ಹಲವಾರು ಆಶ್ರಮಗಳಿಗೆ ಭೇಟಿ ಕೊಟ್ಟಾಗ ಇವರು ರಂಜಿತ್ ಅವರು ಬಾಡಿಗೆ ತಗೊಂಡು ಅದಕ್ಕೆ ಬಾಡಿಗೆ ಕಟ್ಕೊಂಡು ಪಾಪ 100 ಜನ ನಿರಾಶ್ರಿತರಿದ್ದಾರೆ. ಅವ್ರನ್ನೆಲ್ಲ ತಂದು ಅವ್ರನ್ನ ಆರೈಕೆ ಮಾಡಿಕೊಂಡು ಅವರ ಆರೋಗ್ಯ ವಿಚಾರ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ದು ಯಾವ ಸಣ್ಣದು ಅಳಿಲು ಸೇವೆ. ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಾಗೃತಗೊಳಿಸುವಂತಹ ಒಂದು ಸಮಾಜ ಸೇವೆಯ ಅಥವಾ ರಾಷ್ಟ್ರೀಯ ಚಿಂತನೆಯ ಪ್ರಜ್ಞೆ ಅಂದರೆ ಇದು ಅಲ್ವಾ? ಹೌದು. ಇಷ್ಟು ದೊಡ್ಡ ಜಾಗವನ್ನು ನೀವು ಕೊಡಬೇಕಿದ್ರೆ ಆ ಉದಾತ್ತವಂತ ಯೋಚನೆ ನಿಮಗೆ ಬೇಕು. ಇದು ಅದಾದರೆ ನಿಮಗೆ ಮನೆಯಲ್ಲಿ ಏನು ಹೇಳಿಲ್ವಾ, ಯಾಕೆ ಇದನ್ನು ಮಾಡ್ತಾ ಇದ್ದೀರಿ, ಯಾಕೆ ಮಾಡಬೇಕು ಇದನ್ನ ಅಂತೆಲ್ಲ ಕೇಳಿಲ್ವಾ? ಏನಿಲ್ಲ, ನನ್ನ ಚಿಕ್ಕಂದಿನಿಂದನೂ ಅದೊಂದು ಅಭ್ಯಾಸ. ಯಾರೋ ಪಾಪ ಕೈಲಾಗದಿಲ್ದವ್ರಿಗೆ ಕೈಲಾದಂಥ ಸಹಾಯ ಮಾಡೋ ಅಂಥದ್ದು. ನಾವು ಎತ್ತರಕ್ಕೆ ಭಾಳ ದೊಡ್ಡ ಮಟ್ಟಕ್ಕೆ ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಸಹಾಯ ಮಾಡೋ ಅಂಥ ಗುಣ ನಮಗೆ ಸಂಘ ಕಲಿಸ್ಕೊಟ್ಟಿದೆ. ಅದ್ರ ಮುಖೇನ ನಾವು ಇನ್ಸ್ಪಿರೇಷನ್ ಆಗಿ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕಂಪ್ಲೀಟ್ ಇದು ಡೈನಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಎಲ್ಲ ನಮ್ಮ ಆಶ್ರಮದಲ್ಲಿರೋರು ಎಲ್ಲ ಕಂಪ್ಲೀಟ್ ಇಲ್ಲಿ ಊಟ ಮಾಡೋದಕ್ಕಂತಲೇ ಮಾಡಿವಿ. ಇದು ಕಂಪ್ಲೀಟ್ ಡೈನಿಂಗ್ ಏರಿಯಾ ಬರುತ್ತೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲೆಲ್ಲ ಇದ್ದಾರಲ್ಲ, ಅದು ಮೆಡಿಕಲ್ ರೂಮ್ ಬರುತ್ತೆ. ಅದು ಆಫೀಸು ಕಮ್ ರಿಸೆಪ್ಷನ್ ರೂಮ್. ಅದು ಇದು ಡೈನಿಂಗ್ ಹಾಲು. ಆ ಕಡೆ ಕಿಚನ್ ಇದೆ. ಇದು ನೀವು ನೋಡ್ಬೋದು, ಇದು ಕಂಪ್ಲೀಟ್ ಡಾಮಿಟ್ರಿ ಏರಿಯಾ. ಇದು ಕಂಪ್ಲೀಟ್ ಪೇಷಂಟ್ ವಾರ್ಡ್. ಇಲ್ಲಿ 4 ಲೈನ್ ಬೆಡ್ ಬರುತ್ತೆ. ಸುಮಾರು ಒಂದು 70 ಜನನ ಇಲ್ಲಿ ಆಶ್ರಯ ಕೊಡ್ಬೋದು ಅವ್ರಿಗೆ. 70 ಜನನ ಇಲ್ಲಿ ಕೆಪಾಸಿಟಿ ಇದೆ. ಇದಕ್ಕೆ ಅಟ್ಯಾಚ್ ಆಗಿ ಟಾಯ್ಲೆಟ್ಸ್, ಬಾತ್ರೂಮ್ನ ಇಲ್ಲೇ ಮಾಡಿಸಿದ್ದೀವಿ. ಸುಮಾರು ಒಂದು 8 ಟಾಯ್ಲೆಟ್ಸ್ ಇದೆ ಇಲ್ಲಿ ಅಟ್ಯಾಚ್ ಆಗಿ. ಕಂಪ್ಲೀಟ್ 8 ಟಾಯ್ಲೆಟ್ಸ್ ಇದೆ. ಹಾಗೆ ಅದ್ರ ಪಕ್ಕ ಬರೋಕ್ಕೆ ಹೋದರೆ ಇಲ್ಲಿ ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಮಿನಿ ಪಾರ್ಕ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಗನ ಇಟ್ಕೊಂಡಿದ್ದೀವಿ. ಏನಂತ ಹೇಳಿದ್ರೆ ಇವರು ಎಲ್ಲ ವಯಸ್ಸಾದವರು ಏನಾದರೂ ವಿಶ್ರಾಂತಿ ತೊಗೋಬೇಕು, ಇಲ್ಲ ಗಾಳಿಗೆ ಏನಾದರೂ ಕೂತ್ಕೋಬೇಕು ಅಂತ ಹೇಳಿದ್ರೆ ಹಿಂಗೆ ಹೊರಗಡೆ ಬಂದು ಇಲ್ಲಿ ಟೇಬಲ್ ಎಲ್ಲ ಹಾಕಿರ್ತೀವಿ. ಇಲ್ಲಿ ಮಿನಿ ಪಾರ್ಕ್ ಥರ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೋಬೋದು ಅವರು. ರಂಜಿತ್, ಇಲ್ಲಿ ಭಾಳ ದೊಡ್ಡ ಕಟ್ಟಡ ನಿರ್ಮಾಣ ಆಗ್ತದೆ ಅಂತ ಅನ್ಸುತ್ತೆ. ಎಷ್ಟು ಜನ ಇದರಲ್ಲಿ ಅವ್ರನ್ನ ಜೋಡಿಸ್ಬೋದು ಒಂದು, ಆಮೇಲೆ ಮುಂದಿನ ಯೋಜನೆ ಮತ್ತು ಯೋಚನೆ ಏನಿದೆ ಅಂತ? ಖಂಡಿತ ಸರ್. ಏನಂತ ಹೇಳಿದ್ರೆ ಇವಾಗ ಮೇಯ್ನ್ಲಿ ಬಂದುಬಿಟ್ಟು ಈ ಬಿಲ್ಡಿಂಗ್ ಏನು ಕಟ್ಟಿಸ್ತಾ ಇರೋದು ಅಂತ ಹೇಳಿದ್ರೆ, ನಾವು ಮಾಡಿರುವಂಥ ಕೆಲಸ ಏನಿದೆ ಅದು ಶಾಶ್ವತವಾಗಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆರೈಕೆ ಆಶ್ರಮ ಏನಿದೆ, ಇವತ್ತು ನಾವು ಒಂದು ಬಾಡಿಗೆ ಶೆಲ್ಟ್ರಲ್ಲಿದ್ದೀವಿ. ಅದನ್ನು ಓನರ್ ಖಾಲಿ ಮಾಡಿ ಅಂತ ಹೇಳಿದಾಗ ನಮಗೆ ದೇವ್ರ ಥರ ಬಂದುಬಿಟ್ಟು ಹನುಮಯ್ಯವರು ಜಾಗ ಕೊಟ್ಟರು. ಅಣ್ಣವ್ರು ಜಾಗ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅಲ್ಲೇ ಇರಬೇಕಿತ್ತು. ಇವತ್ತು ಓನರ್ ಖಾಲಿ ಮಾಡಿಸಿದ್ರೆ ಅಷ್ಟು ಜನನ ಕರ್ಕೊಂಡು ಹೋಗೋಕೆ ಎಲ್ಲೂ ಆಗಲ್ಲ, ಆಪ್ಷನ್ನೇ ಇರಲಿಲ್ಲ ನಮಗೆ. ನಾವು ಆಶ್ರಮ ಮುಚ್ಚಿದ್ರೆ ಇವತ್ತು ಮುಚ್ಚೋಗಿರೋದು ಆರೈಕೆ ಏನಿದೆ ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಮುಂದೊಂದು ದಿನ ಆ ಥರ ಆಗಬಾರ್ದು. ನಾನಿಲ್ಲ ಅಂದರೂ ನಾವು ಮಾಡಿರುವಂಥ ಕೆಲಸ ಏನಿದೆ ಅದು ಶಾಶ್ವತವಾಗಿರಬೇಕು ಅನ್ನೋ ಉದ್ದೇಶದಿಂದನೇ ಈ ಬಿಲ್ಡಿಂಗ್ನ ಮಾಡ್ತಾ ಇರೋದು. ಇದು ಮುಂಬರೋ ದಿನಗಳ ಒಂದು 1000 ಜನಕ್ಕೆ ಆಶ್ರಯ ಕೊಡುವಂತಹ ಆಶ್ರಮ ಇದಾಗುತ್ತೆ. 100% ನಾನು ಇದನ್ನು ಭರವಸೆನ ಕೊಡ್ತೀನಿ. ನಾವು ಉದ್ದೇಶ ಏನಂತ ಹೇಳಿದ್ರೆ, ಒಂದು ಪ್ರೆಸೆಂಟ್ ಇವಾಗ ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು 80 ಜನ ಇದ್ದಾರೆ. ಇಲ್ಲಿ ಒಂದು 500 ಜನಕ್ಕೆ ಅಂತ ಹೇಳ್ಬಿಟ್ಟು ಆಶ್ರಮನ ಕಟ್ಟಿಸ್ತಾ ಇದ್ದೀವಿ. ಸುಮಾರು ಒಂದು 12,000 ಸ್ಕ್ವೇರ್ ಫೀಟಲ್ಲಿ ಆಶ್ರಮನ ಕಟ್ಟಿಸ್ತಾ ಇದ್ದೀವಿ. ಇದೆಲ್ಲ ಕಂಪ್ಲೀಟು ನಿಮ್ಮೆಲ್ಲರ ಒಂದು ಸಹಾಯದಿಂದನೇ ಈ ನಡೀತಾ ಇರೋದು ಇಲ್ಲಿ ವರ್ಕು. ಇವಾಗ ನಮಗೆ ಒಂದಿಷ್ಟು ಕೆಲಸಗಳು ಬಾಕಿ ಇದೆ. ಇದನ್ನು ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅದಕ್ಕೋಸ್ಕರ ಕೆಲಸ ಡಿಲೇ ಆಗ್ತಾ ಇದೆ. ನೋಡ್ತಾ ಇರೋರಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಕೈಯಲ್ಲಾದಷ್ಟು ನಮ್ಮ ಆಶ್ರಮ ಕಟ್ಟೋದಕ್ಕೆ ಸಹಾಯ ಮಾಡಿ. ನೀವು ಬ್ಲೈಂಡಾಗಿ ಕೊಡಬೇಕಂತ ಏನೂ ಇಲ್ಲ. ಒಂದು ಸರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ. ಇಲ್ಲಿ ಕೆಲಸಗಳು ಏನು ನಡೀತಾ ಇದೆ, ಇಲ್ಲಿ ನಿಜವಾಗ್ಲೂ ಸತ್ಯತೆ ಇದೆಯಾ ಅಂತ ನೋಡಿ ನಿಮ್ಮ ಮನಸ್ಸಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಸಹಾಯ ಮಾಡಿ. ಹಾಗೆ
ನೋಡ್ತಾ ಇರೋಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅತಿ ಹೆಚ್ಚು ಸಹಾಯ ಮಾಡುವಂಥ ಮನಸ್ಸಿರೋಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.